ಕಾಲದಲ್ಲಿ ಮುಖ್ಯ ಆಭರಣ ಅಂತ ಅನಿಸಿದ್ದಂಥ ಹಾಗೂ ಹೂಡಿಕೆಯ ವಸ್ತುವಾಗಿದ್ದಂಥ ಬಂಗಾರ ಈಗ ಮಧ್ಯಮ ವರ್ಗದ ಜನರಿಗೆ ಕೈಗೆಟುಕದ ಹುಳಿ ದ್ರಾಕ್ಷಿ ಆದ್ರೆ ಬಡವರಿಗಂತೂ ಗಗನ ಕುಸುಮವಾಗಿದೆ. ಈ ವರ್ಷದ ಆರಂಭದಿಂದಾನೇ ಶುರುವಾದಂಥ ಬಂಗಾರದ ಬೆಲೆ ಏರಿಕೆಯ ನಾಗಾಲೋಟ ವರ್ಷಾಂತ್ಯಕ್ಕೂ ಮುಂದುವರಿತಾ ಇದ್ದು ಭಾರತದ ಬಹುಸಂಖ್ಯಾತ ವರ್ಗದ ಚಿನ್ನ ಕೊಳ್ಳುವವರ ಕನಸಿಗೆ ನೀರೆರ್ಚಿದೆ. ಈ ಮಧ್ಯೆ ಬಿಳಿ ಲೋಹ ಬೆಳ್ಳಿಯ ದರನು ಏರ್ತಾ ಇದೆ. ಆದ್ರೆ ಚಿನ್ನದ ದರ ಭರಿಸಲಾಗದ ಆಭರಣ ಪ್ರಿಯರು ಬೆಳ್ಳಿಯತ್ತ ಮುಖ ಮಾಡಿದ್ದಾರೆ. ಇದರಿಂದ ಚಿನ್ನದ ಪರ್ಯಾಯವಾಗಿ ಮುಖ್ಯ ಆಭರಣ ಎನಿಸುವತ್ತ ಬೆಳ್ಳಿ ಕ್ರಮೇಣ ಹೆಜ್ಜೆ ಹಾಕ್ತಾ ಇದೆ. ಬಂಗಾರದ ಬೆಲೆಗೂ ಬೆಳ್ಳಿ ಬೆಲೆಗೂ ಅಜಗಜಾಂತರ. ಉದಾಹರಣೆಗೆ ಒಂದು ಚಿಕ್ಕದಾದ ಚಿನ್ನದ ಸರ ಕೊಳ್ಳುವ ಬೆಲೆಯಲ್ಲಿ ಕಿವಿಯೋಲೆ, ಉಂಗುರ, ಕಾಲು ಮತ್ತು ಕೊರಳಿನ ಚೈನು, ಆಕ್ಸಿಡೈಸ್ ಸೆಟ್ಟು ಸೇರಿದಂತೆ 10ಕ್ಕೂ ಹೆಚ್ಚು ಬೆಳ್ಳಿಯ ಆಭರಣಗಳನ್ನ ಕೊಡ್ಬೋದು. ಇದು ಬೆಳ್ಳಿಯ ಆಯ್ಕೆಗೆ ಪ್ರಮುಖ ಕಾರಣ. ಬೆಳ್ಳಿಗೆ ವಿನ್ಯಾಸಗಳ ವೈವಿಧ್ಯತೆ ಕೂಡ ಹೆಚ್ಚಿದೆ. ಇಂದಿನ ಫ್ಯಾಷನ್ ಲೋಕದಲ್ಲಿ ದುಬಾರಿ ಚಿನ್ನಕ್ಕಿಂತ ಮೆಟಾಲಿಕ್ ಆರ್ನಮೆಂಟ್ಸ್ಗೆ ಬೇಡಿಕೆ ಹೆಚ್ಚಿದೆ. ಅದರಲ್ಲೂ ಬೆಳ್ಳಿ ಮಿನಿಮಲ್ ಲುಕ್, ವಿಶಿಷ್ಟ ವಿನ್ಯಾಸ, ಚಂಕಿ ಸೆಟ್ಸ್ಗಳಲ್ಲಿ ಸಾಂಪ್ರದಾಯಿಕ ಹಾಗೂ ಆಧುನಿಕ ಡಿಸೈನ್ಸ್ಗಳು ಎಲ್ಲಾನು ಬೆಳ್ಳಿಯಲ್ಲೇ ಸಿಗತ್ತೆ. ದೈನಂದಿನ ಬಳಕೆ, ಪಾರ್ಟಿ, ಕಚೇರಿ ಉಡುಪಿಗೆ ಎಲ್ಲದಕ್ಕೂ ಸಹ ಬೆಳ್ಳಿ ಸರಿಯಾಗಿ ಹೊಂದತ್ತೆ. ಚಿನ್ನಕ್ಕಿಂತ ಸುಲಭವಾಗಿ ಧರಿಸಬಹುದಾದ ಹಾಗೂ ಬದಲಾಯಿಸಬಹುದಾದಂತ ಆಭರಣದ ಸ್ಥಾನದಲ್ಲಿ ಬೆಳ್ಳಿ ಯುವ ಜನತೆಗೆನ್ನ ಕಾದು ನೋಡ್ತಾ ಇದೆ. ಚಿನ್ನಕ್ಕಿಂತ ಸುಲಭವಾಗಿ ಧರಿಸಬಹುದಾದ ಹಾಗೂ ಬದಲಾಯಿಸಬಹುದಾದ ಆಭರಣ ಸ್ಥಾನದಲ್ಲಿ ಯುವ ಜನತೆ ಬೆಳ್ಳಿಯನ್ನ ನೋಡ್ತಿದ್ದಾರೆ. ಜಾಗತಿಕ ಕೈಗಾರಿಕೆಯಲ್ಲಿ ಬೆಳ್ಳಿಯ ಬಳಕೆ. ಬೆಳ್ಳಿ ಕೇವಲ ಒಂದು ಆಭರಣಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಹಲವು ತಂತ್ರಜ್ಞಾನ ಹಾಗೂ ಕೈಗಾರಿಕಾ ಕ್ಷೇತ್ರಗಳಲ್ಲೂ ತನ್ನ ವ್ಯಾಪ್ತಿಯನ್ನ ವಿಸ್ತರಿಸ್ತಾ ಇದೆ. ಸೌರ ಪ್ಯಾನೆಲ್, ಮೊಬೈಲ್, ಬ್ಯಾಟರಿ, ಎಲೆಕ್ಟ್ರಿಕ್ ವಾಹನ, ವೈದ್ಯಕೀಯ ಸಾಧನ, ಆಮೇಲೆ ಲ್ಯಾಬ್ ಟೂಲ್ಗಳಲ್ಲಿ ಬೆಳ್ಳಿಯನ್ನ ಸಾಕಷ್ಟಾಗಿ ಬಳಸಲಾಗ್ತಾ ಇದೆ. ಈ ಕೈಗಾರಿಕಾ ಬೇಡಿಕೆ ದಿನೇ ದಿನೇ ಹೆಚ್ಚುತ್ತಾ ಇದೆ. ಪರಿಣಾಮ ಬೆಳ್ಳಿ ಮೌಲ್ಯ ಹೊಂದಿರುವಂತಹ ಲೋಹ ಅನ್ನೋ ಭಾವನೆ ಮತ್ತಷ್ಟು ಗಟ್ಟಿಯಾಗ್ತಾ ಇದೆ. ಅಷ್ಟೇ ಅಲ್ಲ, ಚಿಕ್ಕ ಪುಟ್ಟ ಕಾರ್ಯಕ್ರಮಗಳಿಗೆ ಹೋದಾಗ ಬೆಳ್ಳಿ ವಸ್ತುಗಳನ್ನ ಉಡುಗೊರೆಯಾಗಿ ಕೊಡುವ ವಾಡಿಕೆ ಇದೆ. ವಾಹನಗಳ ಕ್ರೇಜ್ ಇರುವವರು ಬೆಳ್ಳಿ ಲೇಪಿತ ಸಣ್ಣ ಸಣ್ಣ ವಸ್ತುಗಳಿಂದ ತಮ್ಮ ಗಾಡಿಗಳನ್ನ ಅಲಂಕರಿಸ್ತಾರೆ. ಇದು ಮಧ್ಯಮ ವರ್ಗಕ್ಕೆ ಚಿನ್ನದಿಂದ ಸಾಧ್ಯನೇ ಇಲ್ಲ. ಅಳುಕಾಗುವಂತ ಆತಂಕದಿಂದಾನು ಚಿನ್ನ ಹೆಚ್ಚಾಗಿ ಪೆಟಾರಿಯಲ್ಲೇ ಉಳಿದು ಬಿಡತ್ತೆ. ಇದೂ ಕೂಡ ಬೆಳ್ಳಿಯ ಬಳಕೆಯನ್ನ ಹೆಚ್ಚಿಸುತ್ತೆ. ಇನ್ನು ಹೂಡಿಕೆಯ ದೃಷ್ಟಿಯಿಂದ ಪರಿಗಣಿಸಬೇಕಾದದ್ದು. ಹೌದು, ಹೂಡಿಕೆ ಮಾಡುವಾಗ ಸಾಮಾನ್ಯವಾಗಿ ಗಟ್ಟಿಗಳು, ನಾಣ್ಯಗಳ ಮೊರೆ ಹೋಗ್ಲಾಗತ್ತೆ. ಚಿನ್ನದ್ದು ಬೇಕು ಅಂತಂದಾಗ ದೊಡ್ಡ ಮೊತ್ತ ತೆರಬೇಕು. ಆದ್ರೆ ಬೆಳ್ಳಿಯ ಬಾರ್ ಅಥವಾ ನಾಣ್ಯಗಳನ್ನ ಕಡಿಮೆ ಮೊತ್ತಕ್ಕೆ ಖರೀದಿಸಬಹುದು. ಅಂದ್ರೆ ಸಾಮಾನ್ಯ ಜನರು ಸಹ ಸುಲಭವಾಗಿ ಮೆಟಲ್ ಹೂಡಿಕೆ ಮಾಡಬಹುದು. ಕಳೆದು ಹೋದ್ರೂ ದೊಡ್ಡ ನಷ್ಟ ಆಗೋದಿಲ್ಲ. ಜೊತೆಗೆ ಮನೆಯಲ್ಲೇ ಇಟ್ಕೊಳ್ಳೋಕೆ ಅಥವಾ ಧರಿಸಿ ಆರಾಮಾಗಿ ಓಡಾಡೋಕು ಆತಂಕ ಇಲ್ಲ. ಕಡಿಮೆ ಅಪಾಯದ ಆಯ್ಕೆಯೂ ಆಗಿರೋದ್ರಿಂದ ಬೆಳ್ಳಿ ಚಿನ್ನದ ಮುಂದೆ ಪರ್ಯಾಯ ಆಗತ್ತೆ. ಜೀವನ ಶೈಲಿಯಲ್ಲಿ ಬದಲಾವಣೆ. ಇನ್ನು ಆಧುನಿಕತೆಗೆ ಹೆಚ್ಚೆಚ್ಚು ತೆರೆದುಕೊಳ್ತಾ ಇರುವಂತೆ ಜೀವನ ಶೈಲಿಯೂ ಬದಲಾಗ್ತಾ ಇದೆ. ಯುವ ಜನತೆ ಭಾರಿ ಅಲಂಕರಿತ ಚಿನ್ನಕ್ಕಿಂತ ಹಗುರ ಹಾಗೂ ಸ್ಟೈಲಿಶ್ ಹಾಗೂ ಎಲ್ಲಾ ರೀತಿಯ ಉಡುಪಿಗೂ ಹೊಂದ್ಕೊಳ್ಳುವಂತಹ ಆಭರಣಗಳನ್ನ ಹೆಚ್ಚಾಗಿ ಇಷ್ಟಪಡ್ತಾರೆ. ಈ ಅಗತ್ಯಕ್ಕೆ ಬೆಳ್ಳಿ ಸರಿಯಾಗಿ ಹೊಂದ್ಕೊಳ್ಳುತ್ತೆ. ಎಷ್ಟೇ ಆಭರಣಗಳಿದ್ರೂ ಸಹ ಚಿನ್ನದಂತೆ ಬ್ಯಾಂಕ್ ಲಾಕರ್ ನಲ್ಲಿ ಇಟ್ಕೊಳ್ಬೇಕಾಗಿಲ್ಲ. ದೈನಂದಿನ ಬಳಕೆಗೆ ಯಾವುದೇ ತೊಂದರೆ ಇಲ್ಲ. ಇನ್ನು ಬಜೆಟ್ಗೂ ಹೊರೆ ಆಗೋದಿಲ್ಲ. ಪ್ರಸ್ತುತ ಹೆಚ್ಚು ಚಾಲ್ತಿಯಲ್ಲಿರುವಂತಹ ಜೆನ್ಜಿ ವರ್ಗ ಬಳಸೋದು ಇದನ್ನೇ. ಸಿಂಪಲ್ ಅಂಡ್ ಎಲಿಗೆಂಟ್. ಹಾಗಾಗಿ ದುಬಾರಿ ಆಭರಣಗಳಿಗಿಂತ ಬಜೆಟ್ ಫ್ರೆಂಡ್ಲಿ ಕಡೆ ವಾಲೋದು ಸಹಜ. ಹಾಗಾದ್ರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಬೆಳ್ಳಿಯ ಸ್ಥಿತಿಗತಿ ಹೇಗಿದೆ? ಇತ್ತೀಚಿನ ವರ್ಷಗಳಲ್ಲಿ, ಅದರಲ್ಲೂ 2020 ಬಳಿಕ ಜಾಗತಿಕ ಬೆಳ್ಳಿ ಮಾರುಕಟ್ಟೆ ಗಮನಾರ್ಹ ಬದಲಾವಣೆಯನ್ನು ಕಂಡಿದೆ. 2024-25ರಲ್ಲಿ ಬೆಳ್ಳಿ ದರ ನಿರಂತರವಾಗಿ ಏರುಗತಿಯಲ್ಲಿದೆ ಮತ್ತು ಬೇಡಿಕೆಯನ್ನು ಹೆಚ್ಚಿಸಿಕೊಂಡಿದೆ. ಮೈನಿಂಗ್ ಉತ್ಪಾದನೆ, ಮರುಪ್ರಕ್ರಿಯೆ ಅಂದ್ರೆ ರೀಸೈಕ್ಲಿಂಗ್ ಕೂಡ ಸಮಗ್ರ ಬೇಡಿಕೆಯನ್ನು ಪೂರೈಸೋಕೆ ಸಾಕಾಗದೇ ಇರೋದು ಬೆಳ್ಳಿಯ ಮೌಲ್ಯವನ್ನ ಇನ್ನಷ್ಟು ಹೆಚ್ಚಿಸಿದೆ ಅಂತ ಹೇಳ್ತಾರೆ ತಜ್ಞರು. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಚಿನ್ನ ಅಥವಾ ಬೆಳ್ಳಿ, ಒಟ್ನಲ್ಲಿ ಆಭರಣ ಕೊಳ್ಳೋದು ಅಂತಂದ್ರೆ ಹೆಣ್ಮಕ್ಳಿಗೆ ಭಾರಿ ಸಂತೋಷ. ಕೆಲ ವರ್ಷಗಳ ಹಿಂದೆ ಯುಗಾದಿ, ದೀಪಾವಳಿ, ಅಕ್ಷಯ ತೃತೀಯ ಅಂತ ಚಿನ್ನ ಕೊಳ್ಳೋದಕ್ಕೊಂದು ನೆಪ ಬೇಕಾಗಿತ್ತು. ಆದ್ರೆ ಈಗ ಹಾಗಿಲ್ಲ. ಏನಾದ್ರೊಂದು ಆಭರಣ ಕೊಡ್ಬೇಕು ಅಂತಂದ್ರೆ ಅಳೆದು ತೂಗಿ ಹಣ ಹೊಂದಿಸಿ ಕೊಂಡ್ಕೊಳ್ಬೇಕಾದಂತ ಪರಿಸ್ಥಿತಿ ಇದೆ. ಬೆಲೆ ಕಡಿಮೆ ಆಗ್ಬಹುದೇನೋ ಅಂತ ಕಾಯೋದು ಸಹ ಸಾಮಾನ್ಯ ಆಗಿದೆ. ಆದ್ರೆ ಚಿನ್ನದ ಬೆಲೆಯಂತೂ ಗಗನಕ್ಕೇರಿದೆ. ಕಡಿಮೆಯಾಗೋ ನಿರೀಕ್ಷೆಯೂ ಇಲ್ಲ. ಹಾಗಂತ ಆಭರಣ ಕೊಡದೇ ಇರೋದಕ್ಕಾಗೋದಿಲ್ಲ ಅಲ್ವಾ?
ಕಡಿಮೆ ಹಣಕ್ಕೆ ಬೇಕಾದಂತಹ ವಿನ್ಯಾಸದಲ್ಲಿ ಹೆಚ್ಚು ಆಭರಣವನ್ನ ಕೊಡಬಹುದು ಅಂತಂದ್ರೆ ಅದು ಈಗ ಬೆಳ್ಳಿ ಒಂದೇ. ಸೊ ಡಿಸೈನ್ ಮಾತ್ರ ಅಲ್ಲ, ಬೇಕು ಅಂತಂದ್ರೆ ಅದರ ಮೇಲೆ ಚಿನ್ನದ ಲೇಪನ ಕೂಡ ಮಾಡಿಸುವಂತ ಅವಕಾಶ ಇದೆ. ಇದು ಎಷ್ಟು ವರ್ಷಗಳಾದ್ರೂ ಸಹ ಮಾಸೋದಿಲ್ಲ. ಅಪ್ಪಟ ಚಿನ್ನದಂತೆ ಕಾಣುವಂತೆ ಬೆಳ್ಳಿ ಆಭರಣ ತಯಾರಿಸುವಂತ ಟೆಕ್ನಾಲಜಿ ಇದೆ. ಸೊ ಬೆಲೆ ಹೆಚ್ಚಿರುವಂತಹ ದಿನಗಳಲ್ಲಿ ಇದರ ಉಪಯೋಗವನ್ನ ಪಡಿಬಹುದು ಅಂತ ಹೇಳ್ತಾರೆ ನಿಯಮಿತ ಆಭರಣ ಗ್ರಾಹಕಿ ಸುಜಾತ ನಟರಾಜ್. ಸೊ ಆಭರಣಗಳ ದರ ಏರಿಳಿತ ಇಂದು ನಿನ್ನೆಯದಲ್ಲ, ಇದು ನಿರಂತರ ಪ್ರಕ್ರಿಯೆ. ಆದ್ರೆ ಜಾಗತಿಕ ಮಾರುಕಟ್ಟೆ, ಆರ್ಥಿಕ ಪರಿಸ್ಥಿತಿಗಳು, ಡಾಲರ್ ಮೌಲ್ಯ, ಹಣದುಬ್ಬರದ ಮೇಲೆ ಆ ದರ ನಿಗದಿಯಾಗಿರುತ್ತಷ್ಟೇ. ಸೊ ರಷ್ಯಾ, ಯುಕ್ರೇನ್ ಸೇರಿ ಇತರ ದೇಶಗಳ ನಡುವಿನ ವ್ಯಾಪಾರ ಉದ್ವಿಗ್ನತೆಯಂತಹ ಜಾಗತಿಕ ಮಟ್ಟದ ರಾಜಕೀಯ ಗೊಂದಲಗಳು ಹೆಚ್ಚಾದಾಗ ಹೂಡಿಕೆದಾರರು ಸುರಕ್ಷಿತ ಹೂಡಿಕೆಗಾಗಿ ಚಿನ್ನದ ಕಡೆ ಹೆಚ್ಚು ಆಕರ್ಷಿತರಾಗ್ತಾರೆ. ಇದು ಸಹಜ ಪ್ರಕ್ರಿಯೆ. ಇನ್ನು ಭಾರತದಂತಹ ದೇಶಗಳಲ್ಲಿ ಬಹುಸಂಖ್ಯಾತ ಮಧ್ಯಮ ವರ್ಗಕ್ಕೆ ಚಿನ್ನ ಖರೀದಿ 2020 ಈಚೆಗೆ ದುಬಾರಿ ಆಗ್ತಾ ಇದೆ. ಇದರಿಂದ ಬೆಳ್ಳಿ ಕೊಳ್ಳುವ ಬಡವರು ಮತ್ತು ಮಧ್ಯಮ ವರ್ಗದವರ ಸಂಖ್ಯೆ ಹೆಚ್ಚಾಗಿ ಬೇಡಿಕೆಯೂ ಹೆಚ್ಚಾಗ್ತಾ ಇದೆ. ಆದ್ರೆ ಚಿನ್ನ ಕೊಳ್ಳುವವರ ಸಂಖ್ಯೆ ಏನು ಪೂರ್ತಿ ಕಡಿಮೆ ಆಗಿಲ್ಲ. ಚಿನ್ನ ಎಂದಿಗೂ ಚಿನ್ನಾನೇ, ಬೆಳ್ಳಿ ಎಂದಿಗೂ ಬೆಳ್ಳಿನೇ. ಸೊ ಕೆಲವೊಂದು ಆಭರಣಗಳಿಗೆ ಚಿನ್ನಾನೇ ಸೂಕ್ತ, ಕೆಲವೊಂದಕ್ಕೆ ಬೆಳ್ಳಿ ಚಂದ. ಗೃಹ ಪ್ರವೇಶ, ನಾಮಕರಣಗಳಂತಹ ಕಾರ್ಯಕ್ರಮಗಳಿಗೆ ಇಂದಿಗೂ ಸಹ ಬೆಳ್ಳಿಯನ್ನೇ ಉಡುಗೊರೆಯಾಗಿ ಕೊಡ್ಲಾಗತ್ತೆ. ಹಾಗಾಗಿ ಬೆಳ್ಳಿ ಬೆಲೆ ಬೆಳ್ಳಿಗೆ, ಚಿನ್ನದ್ದು ಚಿನ್ನಕ್ಕೆ. ಸೊ ನಮ್ಮ ಗ್ರಾಹಕರು ಚಿನ್ನದ ಬೆಲೆ ಕಡಿಮೆ ಆಗಬಹುದಾ ಅಂತ ನಿತ್ಯ ಕೇಳ್ತಾನೆ ಇರ್ತಾರೆ. ಹೆಚ್ಚು ಅಂತಂದ್ರೆ ಒಂದು 10 ಗ್ರಾಮ್ಗೆ 1-2 ಸಾವಿರ ಕಡಿಮೆ ಆಗ್ಬಹುದು ಅಷ್ಟೇ. ಗಣನೀಯ ಇಳಿಕೆ ಕಾಣಬಹುದು ಅಂತ ಹೇಳೋದು ಕಷ್ಟ ಅಂತ ಹೇಳ್ತಾರೆ ತುಮಕೂರಿನ RJD ಬ್ಯಾಂಕರ್ಸ್ ಮಾಲೀಕ ಚಂದ್ರಪ್ರಕಾಶ್ ರಜಪೂತ್. ಚಿನ್ನದ ದರ ಗಗನಕ್ಕೇರಿರುವಂತಹ ಇಂದಿನ ದಿನಗಳಲ್ಲಿ ಪರ್ಯಾಯವಾಗಿ ಬೆಳ್ಳಿ ತನ್ನ ಸ್ಥಾನವನ್ನ ಪುನಃ ಗಟ್ಟಿಗೊಳಿಸ್ತಾ ಇದೆ. ಫ್ಯಾಷನ್, ಬಳಕೆ, ಹೂಡಿಕೆ ಎಲ್ಲದರಲ್ಲೂ ಬೆಳ್ಳಿಯ ಬೇಡಿಕೆ ಹೆಚ್ಚಾಗಿರೋದು ಸ್ಪಷ್ಟವಾಗಿದೆ. ಹೆಚ್ಚು ಪ್ರಾಯೋಗಿಕ, ಸ್ಟೈಲ್, ಬಜೆಟ್ ಫ್ರೆಂಡ್ಲಿ ಆಯ್ಕೆಯಾಗಿ ಮುನ್ನುಗ್ತಾ ಇದೆ. ಸೊ ಚಿನ್ನಕ್ಕೆ ಪ್ರತಿಸ್ಪರ್ಧಿ ಆಗೋಕೆ ಆಗದೆ ಇದ್ರೂ ಸಹ ಮೌಲ್ಯಯುತ ಲೋಹ ಅಂತ ಕರೆಸ್ಕೊಳ್ಳುತ್ತೆ. ಇನ್ನು ಭಾರತದಲ್ಲಿ ಇಂದು ಬೆಳ್ಳಿ ಬೆಲೆ ಗ್ರಾಮ್ಗೆ 187 ಮತ್ತು ಕೆಜಿಗೆ 1,87,000 ರೂಪಾಯಿ ಆಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಏರಿಳಿತದ ಮೇಲೆ ಈ ಬೆಲೆ ಹೆಚ್ಚು ಕಡಿಮೆ ಆಗ್ತಿರತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.